ನನ್ನ ಮಕ್ಕಳ, ನನ್ನ ಕುಟುಂಬದ, ಈ ರಾಜ್ಯದಲ್ಲಿ ರಾಜಕಾರಣಿಗಳು, ಅಧಿಕಾರಿಗಳು, ಸರ್ಕಾರಗಳು ನಡೆಸ್ಕೊಂಡಂಥ ರೀತಿ ನೀತಿಗಳ ಬಗ್ಗೆ ಚರ್ಚೆ ಯಾರು ನಡೆಸ್ಕೊಂಡಿದ್ದಾರೆ? ನಮ್ಮನ್ನು ಈ ರಾಜ್ಯದಲ್ಲಿ 75 ವರ್ಷ ಓಟ್ ಹಾಕಿದ್ದೀವಿ, ಹೆಂಗೆ ನಡೆಸ್ಕೊಂಡ್ರು? 75 ವರ್ಷಗಳ ಸ್ವಾತಂತ್ರ್ಯದ ನಂತರವೂ ಮಾದಿಗರ ಈ ಸ್ಥಿತಿಗೆ ಯಾರು ಕಾರಣ? ಕೇವಲ ಶಿವಸೇನಾ ಮಾದರಿ ಚೆನ್ನಯ್ಯನವರ ಜಯಂತ್ಯೋತ್ಸವದ ಬಗ್ಗೆ ಮಾತಾಡಕ್ಕೆ ಮಾತ್ರ ಬಂದಿಲ್ಲ ಇವತ್ತು. ಇವತ್ತಿನ ಕಾರ್ಯಕ್ರಮ ವಿಚಾರ ಸಂಕಿರಣ, ಒಳಮೀಸಲಾತಿಯ ವಿಚಾರ ಸಂಕಿರಣ. ಈ ರಾಜ್ಯದಲ್ಲಿ ಒಳಮೀಸಲಾತಿಗೆ ಮಾದಿಗರು ಎಷ್ಟರ ಜೀವ ಕೊಟ್ಟರು? ಎಷ್ಟು ಮಂದಿ ಬೆಂಗಳೂರಿಗೆ ಬಂದು ಉಪವಾಸ, ಒಪ್ಪತ್ತಿನ ಉಪವಾಸ, ಬಿಸಿಲು ಮಳೆಗೆ ನೆನೆದು ಹೋರಾಟವನ್ನು ಮಾಡಿದರು. ಅದರ ಪ್ರತಿಫಲ ಏನು? ಈ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳಿದ್ದಾರೆ. ಕಾಂತ ಸ್ವಾಮೀಜಿಗಳು, ಗೋವಿಂದ ಕಾರಜೋಳ ಇನ್ನೂ ಮಾತಾಡ್ತಾರೆ ಅಂದ್ಕೊಂಡಿದ್ದೆ ನಾನು. ಯಾಕೋ ಕಡಿಮೆ ಮಾತಾಡ್ಬಿಟ್ರು. ವೇದಿಕೆಯಲ್ಲಿ ಈ ಶಾಸಕರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಮಾದಿಗರ ವಿಚಾರ, ಮಾದಿಗರ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರೆ ಭಯ ಪಡ್ತಾರೆ ರಾಜಕಾರಣಿಗಳು. ಯಾಕಪ್ಪ ಮಾದಿಗರು ನಮ್ಮ ಜೊತೆ ನಿಲ್ತಾರ ಇಲ್ವೋ? ಮಾದಿಗರ ಕಾರ್ಯಕ್ರಮ ಮಾಡಿದ್ರೆ ಯಾರು ಕಣ್ಣು ಕೆಂಪುಗಾಗಬೇಕಂತ ಭಯ ಪಡ್ತಾರೆ. ಆ ಭಯವನ್ನು ಧಿಕ್ಕರಿಸಿ ಮಾದಿಗರ ಸಮಸ್ಯೆಗಳಿಗೆ ಒಂದು ವಿಚಾರ ಸಂಕಿರಣದಲ್ಲಿ ಸ್ಪಂದನೆ ಮಾಡಬೇಕು. ಅದಕ್ಕೆ ಅಭಿನಂದನೆ. ವಾದಿರಾಜ್ ಅವರು ಕರ್ನಾಟಕ ರಾಜ್ಯದಲ್ಲಿ ಮಾದಿಗರ ಒಳಮೀಸಲಾತಿ ನಡೆದು ಬಂದಂತ ಹಾದಿ ಏನಾಯಿತು? ಬಹಳ ಮಾತಾಡಿದ್ದಾರೆ. ವೇದಿಕೆಯಲ್ಲಿ ನಮ್ಮ ಮಾಜಿ ಸಚಿವರು ಭಗವಂತ ಕುಮಾರ್ ಅವರು ಇದ್ದಾರೆ, ನನ್ನ ಆತ್ಮೀಯರು. ನಮ್ಮ ವೇದಿಕೆಯಲ್ಲಿ ಜಿಲ್ಲಾಧ್ಯಕ್ಷ ಅಂತ ಸೋಮನಾಥ್ ಅವರು ಇದ್ದಾರೆ, ಸಂತೋಷ್ ಪಾಟೀಲ್ ಅವರು ಇದ್ದಾರೆ, ನಮ್ಮ ಶಾಸಕರಿದ್ದಾರೆ, ಗುಲ್ಬರ್ಗ ಗ್ರಾಮೀಣ ಪ್ರದೇಶದ ಶಾಸಕರಿದ್ದಾರೆ. ವೇದಿಕೆಯಲ್ಲಿ ಅನೇಕ ಹಿರಿಯರಿದ್ದಾರೆ. ಆದರೆ ಏನು ಕಾರ್ಯಕ್ರಮ? ಒಳಮೀಸಲಾತಿಗೆ ಹೋರಾಟ ಮಾದಿಗರು 1994-92 ಪ್ರಾರಂಭ ಮಾಡಿದ್ರು. ಈ ದೇಶದಲ್ಲಿ 95ರ ನಂತರ 99ರ ನಂತರ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ, ಮನಮೋಹನ್ ಸಿಂಗ್ ಸರ್ಕಾರನ ಯುಪಿಎ ಸರ್ಕಾರ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ. ಆ 2000ರಲ್ಲಿ ಪ್ರತಿ ಚುನಾವಣೆಯಲ್ಲಿ ಈ ರಾಜ್ಯದ ಮಾದಿಗರಿಗೆ ಒಳಮೀಸಲಾತಿಯನ್ನು ಕೊಡ್ತೇವೆ, ನನ್ನನ್ನು ಶಾಸಕರನ್ನಾಗಿ ಮುಖ್ಯಮಂತ್ರಿಯನ್ನಾಗಿ ಮಾಡಿ. ಎಷ್ಟು ಚೆನ್ನಾಗಿ ಕಿವಿ ಮೇಲೆ ಹೂವು ಇಟ್ಟು ಅಂತ ಹೇಳಿದ್ರೆ, ಒಳಮೀಸಲಾತಿ ಹುಡುಗಾಟ ಏನ್ರಿ? 341ಕ್ಕೆ ಅಮೆಂಡ್ಮೆಂಟ್ ಆಗಬೇಕು, ಆರ್ಟಿಕಲ್ 341ಕ್ಕೆ. ಅದು ಓಟ್ ಹಾಕಿ ನೋಡೋಣ, ಓಟ್ ಹಾಕಿ ನೋಡೋಣ. ಓಟ್ ಹಾಕೋದಕ್ಕೆ ಯಾವುದೇ ಆಗ್ತಿಲ್ಲ ರೀ. ನನ್ನನ್ನು ಮುಖ್ಯಮಂತ್ರಿ ಮಾಡಿ ನನ್ನ ಪಕ್ಷವನ್ನು ಅಧಿಕಾರಕ್ಕೆ ತಂದು ಮಾದಿಗರಿಗೆ ಒಳಮೀಸಲಾತಿ ಕೊಡ್ತೇವೆ. 94, 99,
2004 2008 ಅದೇ ಪ್ರಣಾಳಿಕೆ, ಅದೇ ಮಾದಿಗರಿಗೆ ವಿಶ್ವಾಸ ಆಶ್ವಾಸನೆ, ನಾವು ನಿಮ್ಮ ಜೊತೆಲಿ ಇದ್ದೀವಿ. 2013 ನಾನು ಅಧಿಕಾರಕ್ಕೆ ಬಂದ ಮೊದಲನೇ ಕ್ಯಾಬಿನೆಟ್ಟಲ್ಲಿ ಮಾದಿಗರಿಗೆ ಒಳ ಮೀಸಲಾತಿ. ಒಂದು ಕ್ಷಣ ಲೇಟ್ ಮಾಡೋದಿಲ್ಲ, ಒಂದು ಕ್ಷಣ ಲೇಟ್ ಮಾಡೋದಿಲ್ಲ. ಅಧಿಕಾರಕ್ಕೆ ಬಂದ ಮೊದಲನೇ ಕ್ಯಾಬಿನೆಟ್ ಅಲ್ಲಿ ಈ ರಾಜ್ಯದ ಮಾದಿಗರಿಗೆ ಒಳ ಮೀಸಲಾತಿ. ಮೊದಲನೇ ದಿನ ಅಲ್ಲ, 5 ವರ್ಷ ಮಾದಿಗರ ಬಗ್ಗೆ ಈ ರಾಜ್ಯದ ಮುಖ್ಯಮಂತ್ರಿ ಮಾತಾಡಿದ್ದಾರೆ. ಜಸ್ಟಿಸ್ ಸದಾಶಿವ ಆಯೋಗ ರಿಪೋರ್ಟ್ ಬಂತು, ಹೋಗಿಲ್ಲವೇ? ಯಾಕೆ ರಾಜ್ಯದ 30 ವರ್ಷದ ಕಾಲ ಒಳ ಮೀಸಲಾತಿ ಹೋರಾಟ